ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ, ಈ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಎನ್ನುವಂತಹ ವಿಷಯದಲ್ಲಿ ಮೊದಲನೆಯ ಅಧ್ಯಾಯವಾದ ಪೀಠಿಕೆ. ಈ ಪೀಠಿಕೆಯಲ್ಲಿ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ಸಂಖ್ಯಾಶಾಸ್ತ್ರದ ಅರ್ಥ, ಸಂಖ್ಯಾಶಾಸ್ತ್ರ ಅಂದ್ರೆ ಏನು, ಅದೇ ರೀತಿ ಈ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸಂಖ್ಯಾಶಾಸ್ತ್ರದ ಅಧ್ಯಯನದ ಮಹತ್ವದ ಬಗ್ಗೆ ತಿಳ್ಕೊಳ್ತೀವಿ. ಸಾಮಾನ್ಯವಾಗಿ ಸಂಖ್ಯಾಶಾಸ್ತ್ರವನ್ನು ವಿವಿಧ ಆರ್ಥಿಕ ಚಟುವಟಿಕೆಗಳಾದ ಉತ್ಪಾದನೆ, ಉದ್ಯೋಗ, ಆದಾಯ, ಬೆಲೆ, ಬೇಡಿಕೆ, ಲಾಭ ಇತ್ಯಾದಿ ಕ್ಷೇತ್ರಗಳಲ್ಲಿ ಸಂಖ್ಯಾಶಾಸ್ತ್ರವನ್ನು ವ್ಯಾಪಕವಾಗಿ ಬಳಕೆ ಮಾಡಲಾಗುತ್ತದೆ. ಏಕೆಂತ ಹೇಳಿದ್ರೆ ನೋಡ್ರಿ, ಉತ್ಪಾದನೆ ಎಷ್ಟು ಉತ್ಪಾದನೆ ಆಯ್ತು ಅನ್ನೋದು 50 ಕ್ವಿಂಟಾಲ್, 50 ಅನ್ನೋದೇನು ಸಂಖ್ಯೆಗಳು, ಹೌದಾ? ಹೀಗೆ ಎಷ್ಟು ಬೆಲೆ, 10 ರೂಪಾಯಿ, 10 ಅನ್ನೋದೇನು ಸಂಖ್ಯೆ. ಹೀಗೆ ಅರ್ಥಶಾಸ್ತ್ರದ ವಿವಿಧ ಕ್ಷೇತ್ರಗಳಲ್ಲಿ ಸಂಖ್ಯಾಶಾಸ್ತ್ರವನ್ನು ವ್ಯಾಪಕವಾಗಿ ನಾವು ಬಳಕೆ ಮಾಡ್ತಾ ಇರ್ತೀವಿ. ಹಾಗಾದ್ರೆ ಸಂಖ್ಯಾಶಾಸ್ತ್ರದ ಅರ್ಥವನ್ನು ಎರಡು ರೀತಿಯಲ್ಲಿ ತಿಳ್ಕೊಳ್ತೀವಿ. ಅದು ಏನಪ್ಪಾ ಅಂತ ಹೇಳಿದ್ರೆ, ಏಕವಚನದಲ್ಲಿ ಸಂಖ್ಯಾಶಾಸ್ತ್ರದ ಅರ್ಥ ಮತ್ತು ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರದ ಅರ್ಥ. ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರದ ಅರ್ಥವನ್ನು ನಾವು ತಿಳ್ಕೊಳ್ತೀವಿ. ಏಕವಚನದಲ್ಲಿ ಸಂಖ್ಯಾಶಾಸ್ತ್ರದ ಅರ್ಥ ಅಂತ ಹೇಳಿದ್ರೆ, ದತ್ತಾಂಶಗಳ ಕ್ರಮಬದ್ಧವಾದಂತಹ ಸಂಗ್ರಹಣೆ, ಏಕವಚನದಲ್ಲಿ ದತ್ತಾಂಶ ಅಂತ ಹೇಳಿದ್ರೆ ಸಂಖ್ಯಾರೂಪದ ದತ್ತಾಂಶಗಳನ್ನು ಸಂಗ್ರಹಿಸುವುದು, ಸಂಖ್ಯಾರೂಪದ ದತ್ತಾಂಶಗಳನ್ನು ನಿರೂಪಿಸುವುದು ಮತ್ತು ಸಂಖ್ಯಾಶಾಸ್ತ್ರದ ದತ್ತಾಂಶಗಳನ್ನು ವ್ಯಕ್ತಪಡಿಸುವುದು ಅಥವಾ ತೋರ್ಪಡಿಸುವುದನ್ನು ನಾವು ಏಕವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಹೇಳಿ ಕರಿತೀವಿ. ಅಂದ್ರೆ ಸಂಖ್ಯಾಶಾಸ್ತ್ರದ ಅರ್ಥ ಏಕವಚನದಲ್ಲಿ ಏನಪ್ಪಾ ಅಂತಂದ್ರೆ, ಸಂಖ್ಯಾರೂಪದ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿ ಸಂಗ್ರಹಿಸುವುದು ಮತ್ತು ಅವುಗಳನ್ನು ಸಂಘಟಿಸುವುದು ಮತ್ತು ನಿರೂಪಿಸುವ ಒಂದು ವಿಜ್ಞಾನವನ್ನು ಏಕವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂದ್ರೆ ಏನು? ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಹೇಳಿದ್ರೆ, ಇಲ್ಲಿ ಪ್ರಮುಖವಾಗಿ ಕ್ರಮಬದ್ಧವಾಗಿ ಸಂಗ್ರಹಿಸಲ್ಪಟ್ಟ ಅಂಕಿ ಸಂಖ್ಯೆಗಳ ಮಾಹಿತಿಯನ್ನು ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂತೇಳಿ ಕರಿತೀವಿ. ಕ್ರಮಬದ್ಧವಾಗಿ ಸಂಗ್ರಹಿಸಲ್ಪಟ್ಟ ಅಂಕಿ ಸಂಖ್ಯೆಗಳ ಮಾಹಿತಿಯನ್ನು ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಏಕವಚನದಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರ. ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಹೇಳಿದ್ರೆ, ಈಗಾಗಲೇ ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಿರ್ತಾರೆ. ಆ ಸಂಗ್ರಹಿಸಿದ ಅಂಕಿಅಂಶಗಳನ್ನು ನಾವು ನಮ್ಮ ಅಧ್ಯಯನಕ್ಕೆ ಬಳಕೆ ಮಾಡಿಕೊಳ್ಳೋದು. ಫಾರ್ ಎಕ್ಸಾಂಪಲ್, ವೃತ್ತಪತ್ರಿಕೆ, ಮಾಸಪತ್ರಿಕೆಗಳಲ್ಲಿ, ಇಲ್ಲಿ ಪತ್ರಿಕೆಗಳಲ್ಲಿ ಕೆಲವೊಂದು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಂಕಿಅಂಶಗಳನ್ನು ಕೊಟ್ಟಿರ್ತಾರೆ. ಅವುಗಳ ಮಾಹಿತಿಯನ್ನು ಸಂಗ್ರಹಣೆ ಮಾಡೋದು ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರ. ಏಕವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಹೇಳಿದ್ರೆ, ನಾವೇ ಹೋಗಿ ಯಾವುದಾದರೂ ಒಂದು ಆರ್ಥಿಕ ಚಟುವಟಿಕೆಗೆ ಸಂಬಂಧಿಸಿದಂತೆ ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡೋದಾಗಿರ್ಬೋದು, ಸಂಗ್ರಹಿಸಿದ ಅಂಕಿಅಂಶಗಳನ್ನು ಕ್ರಮಬದ್ಧವಾಗಿ ಸಂಘಟನೆ ಮಾಡೋದಾಗಿರ್ಬೋದು,
ಆ ಸಂಘಟಿಸಿದಂತಹ ಅಂಕಿಅಂಶಗಳನ್ನು ವ್ಯವಸ್ಥಿತವಾಗಿ ರೇಖಾಚಿತ್ರದಲ್ಲಿ ಅಥವಾ ಪಟ್ಟಿಯ ಮೂಲಕ ನಿರೂಪಣೆ ಮಾಡಿದ್ರೆ ಅದನ್ನ ಏಕವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂತೇಳಿ ನಾವು ಕರಿತೀವಿ. ಇಲ್ಲಿ ದತ್ತಾಂಶಗಳನ್ನು ಪ್ರಮುಖವಾಗಿ ಸಂಖ್ಯಾಶಾಸ್ತ್ರದ ದತ್ತಾಂಶಗಳಲ್ಲಿ ಪ್ರಮುಖವಾಗಿ ಪರಿಮಾಣಾತ್ಮಕ ದತ್ತಾಂಶ, ಇವೆಲ್ಲ 1 ಮಾರ್ಕ್ಸ್ ಕ್ವೆಶ್ಚನ್ ಇಂಪಾರ್ಟೆಂಟ್. ಪರಿಮಾಣಾತ್ಮಕ ದತ್ತಾಂಶ ಮತ್ತು ಗುಣಾತ್ಮಕ ದತ್ತಾಂಶ. ಪರಿಮಾಣಾತ್ಮಕ ದತ್ತಾಂಶ ಮತ್ತು ಗುಣಾತ್ಮಕ ದತ್ತಾಂಶ ಅಂತ ಹೇಳಿ ಕರೀತೀವಿ. ಇಲ್ಲಿ ಸಂಖ್ಯಾಶಾಸ್ತ್ರವನ್ನು ಅಥವಾ ಈ ಅಂಕಿ ಅಂಶಗಳನ್ನು ಅಥವಾ ದತ್ತಾಂಶಗಳನ್ನು 2 ವಿಧದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಯಾವಪ್ಪ ಅಂತ ಹೇಳಿದ್ರೆ, ಒಂದು ಪರಿಮಾಣಾತ್ಮಕ ದತ್ತಾಂಶದ ಮೂಲಕ, ಮತ್ತೊಂದು ಗುಣಾತ್ಮಕ ದತ್ತಾಂಶದ ಮೂಲಕ. ಪರಿಮಾಣಾತ್ಮಕ ದತ್ತಾಂಶ ಅಂತ ಹೇಳಿದ್ರೆ ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಇರುವಂತಹ ಒಂದು ಅಂಕಿ ಅಂಶಗಳು ಸಂಖ್ಯೆಗಳ ರೂಪದಲ್ಲಿ, ಅರ್ಥಶಾಸ್ತ್ರದಲ್ಲಿ ಇರುವಂತಹ ದತ್ತಾಂಶಗಳು ಸಂಖ್ಯೆಗಳ ರೂಪದಲ್ಲಿ ವ್ಯಕ್ತ ಆದರೆ ಅದನ್ನು ನಾವು ಪರಿಮಾಣಾತ್ಮಕ ದತ್ತಾಂಶ ಅಂತೇಳಿ ಕರಿತೀವಿ. ನಾನು ಪರಿಮಾಣಾತ್ಮಕ ದತ್ತಾಂಶಗಳಿಗೆ ಒಂದು ಉದಾಹರಣೆಯನ್ನು ನಾವು ನೋಡೋದಾದ್ರೆ ನೋಡ್ರಿ, 1974-75ರಲ್ಲಿ ಭಾರತದಲ್ಲಿ ಅಕ್ಕಿಯ ಉತ್ಪಾದನೆ 39.58 ಮಿಲಿಯನ್ ಟನ್ನಿನಷ್ಟಿತ್ತು. ಇದು 1984-85ನೇ ವರ್ಷಕ್ಕೆ 58.64 ಮಿಲಿಯನ್ ಟನ್ಗಳಿಗೆ ಹೆಚ್ಚಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಅಂಕಿ ಅಂಶಗಳ ರೂಪದಲ್ಲಿ ಇವುಗಳನ್ನು ವ್ಯಕ್ತಪಡಿಸೋದ್ರಿಂದಾಗಿ ಇದನ್ನು ನಾವು ಪರಿಮಾಣಾತ್ಮಕ ದತ್ತಾಂಶ ಅಂತೇಳಿ ಕರೀತೀವಿ. ಗುಣಾತ್ಮಕ ದತ್ತಾಂಶ ಅಂತ ಹೇಳಿದ್ರೆ ಇದು ಜನರ ಗುಣಗಳ ಆಧಾರದ ಮೇಲೆ, ಸಮಾಜದಲ್ಲಿರುವಂತಹ ಜನರ ಗುಣಗಳ ಆಧಾರದ ಮೇಲೆ ಅಂಕಿ ಅಂಶಗಳನ್ನು ನಾವು ಸಂಗ್ರಹಣೆ ಮಾಡಿದರೆ ಅಥವಾ ನಿರೂಪಿಸಿದರೆ ಅದನ್ನ ಗುಣಾತ್ಮಕ ದತ್ತಾಂಶ ಅಂತೇಳಿ ಕರೀತೀವಿ. ಉದಾಹರಣೆ ನೋಡ್ರಿ, ಸಾಕ್ಷರತೆ, ಜನರ ಗುಣ. ಇಲ್ಲಿ ಭಾಗ ಮಾಡ್ತೀವಿ. ಸಾಕ್ಷರತೆ ಅಂತ ಹೇಳಿದ್ರೆ ಶಿಕ್ಷಣವನ್ನು ಪಡೆದಂತಹ, ಎಷ್ಟು ಜನ ಶಿಕ್ಷಣವನ್ನು ಪಡೆದಿದ್ದಾರೆ, ಎಷ್ಟು ಜನ ಶಿಕ್ಷಣವನ್ನು ಪಡೆದಿಲ್ಲ. ಈ ರೀತಿ ಜನರ ಗುಣ ಅನ್ನುವುದೇನಿಲ್ಲಿ ಸಾಕ್ಷರತೆ. ಇದರ ಆಧಾರದ ಮೇಲೆ ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಿದ್ರೆ ಅದನ್ನ ಗುಣಾತ್ಮಕ ದತ್ತಾಂಶ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಉದ್ಯೋಗ. ಇಲ್ಲಿ ಉದ್ಯೋಗವನ್ನು ಪಡೆಯುವವರ ಸಂಖ್ಯೆ ಎಷ್ಟಿದೆ, ಉದ್ಯೋಗವನ್ನು ಪಡೆಯದವರ ಸಂಖ್ಯೆ ಎಷ್ಟಿದೆ. ಲಿಂಗಾನುಪಾತ ಅಂದ್ರೆ ಒಂದು ದೇಶದಲ್ಲಿ ಗಂಡು ಮಕ್ಕಳು ಎಷ್ಟಿದ್ದಾರೆ, ಹೆಣ್ಮಕ್ಳು ಎಷ್ಟಿದ್ದಾರೆ, ಪುರುಷರೆಷ್ಟಿದ್ದಾರೆ, ಮಹಿಳೆ ಎಷ್ಟು ಜನ ಇದ್ದಾರೆ. ಇದು ಒಂದು ಗುಣ, ಜನರ ಒಂದು ಸಮುದಾಯದ ಗುಣ. ಈ ರೀತಿ ಗುಣಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಅಂಕಿ ಅಂಶಗಳನ್ನು ಸಂಗ್ರಹಣೆ ಮಾಡಿದ್ರೆ ಅದನ್ನು ನಾವು ಏನಂತ ಕರಿತೀವಿ, ಗುಣಾತ್ಮಕ ದತ್ತಾಂಶ ಅಂತೇಳಿ ಕರಿತೀವಿ. ಈ ಗುಣಾತ್ಮಕ ದತ್ತಾಂಶದ ಈ ರೀತಿ ಅಂಕಿ ಅಂಶಗಳನ್ನು ಸಂಖ್ಯಾ ರೂಪದಲ್ಲಿ ನಾವು ವ್ಯಕ್ತಪಡಿಸ್ತೀವಿ. ಇದೇ ಸಂಖ್ಯಾಶಾಸ್ತ್ರ. ಗೊತ್ತಾಯ್ತಲ್ಲ, ಸಂಖ್ಯಾಶಾಸ್ತ್ರ ಅಂದ್ರೆ ಇವೆರಡನ್ನು ಸೇರಿಸಿ ಹೇಳಿದಾಗ ಒಂದು ನಿರ್ದಿಷ್ಟ ಪ್ರಮಾಣದ ಸಂಖ್ಯೆಗಳನ್ನು ಅಥವಾ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡ್ತೀವಿ. ಆ ಸಂಗ್ರಹಿಸಿದಂತಹ ದತ್ತಾಂಶಗಳನ್ನು ಸಂಘಟನೆ ಮಾಡ್ತೀವಿ, ಕ್ರೋಢೀಕರಣ ಮಾಡ್ತೀವಿ ಎಲ್ಲದನ್ನು ಸಹ. ನಂತರ ಅವುಗಳನ್ನು ಕ್ರಮಬದ್ಧಗೊಳಿಸ್ತೀವಿ 1 by 1. ನಂತರ ಅವುಗಳನ್ನು ನಿರೂಪಿಸ್ತೀವಿ ರೇಖಾಚಿತ್ರದಲ್ಲಿ, ಪಟ್ಟಿಯಲ್ಲಿ ಇಷ್ಟಿತ್ತು ಅಂತೇಳಿ. ಇದನ್ನು ನಾವು ಸಂಖ್ಯಾಶಾಸ್ತ್ರ ಅಂತೇಳಿ ಕರಿತೀವಿ. ಹಾಗಾದ್ರೆ ನಾನು ಈಗ ಹೇಳಿದ್ದೆಲ್ಲ ಸಂಖ್ಯಾಶಾಸ್ತ್ರದ ಏಕವಚನದಲ್ಲಿ ಸಂಖ್ಯಾಶಾಸ್ತ್ರ. 1 ಮಾರ್ಕ್ಸ್ಗೆ ಪ್ರಶ್ನೆ.
ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರ 1 ಮಾರ್ಕ್ಸ್ಗೆ ಪ್ರಶ್ನೆ ಇರುತ್ತೆ. ಪರಿಮಾಣಾತ್ಮಕ, ಗುಣಾತ್ಮಕ ಇವೆಲ್ಲನೂ ಸಹ 1 ಮತ್ತು 2 ಮಾರ್ಕ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ ಸಂಖ್ಯಾಶಾಸ್ತ್ರದ ಅಧ್ಯಯನದ ಮಹತ್ವ. ಸಂಖ್ಯಾಶಾಸ್ತ್ರದ ಅಧ್ಯಯನದ ಮಹತ್ವ ಇದು ಈ ಚಾಪ್ಟರ್ನ ಒಂದು ಕೊನೆಯದಾದಂತಹ ಭಾಗ ಆಗಿದೆ. ಯಾವುದು ಸಂಖ್ಯಾಶಾಸ್ತ್ರದ ಅಧ್ಯಯನದ ಮಹತ್ವ ಅನ್ನೋದು ಅದನ್ನು ನಾವು ತಿಳ್ಕೊಳ್ತೀವಿ. ಒಂದು 4 ಅಥವಾ 5 ಪಾಯಿಂಟ್ ಬರುತ್ತೆ. ಸಂಖ್ಯಾಶಾಸ್ತ್ರದ ಅಧ್ಯಯನದ ಮಹತ್ವ ನೋಡ್ರಿ, ಈ ಸಂಖ್ಯಾಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ನಾವು ತಿಳ್ಕೊಳ್ಳೋದು ಕೆಲವೊಂದು ಕೆಲವೊಂದು ಅಂಶಗಳ ಮೂಲಕ ನಾವು ಇವುಗಳನ್ನು ವಿವರಿಸ್ತೀವಿ. ಮೊದಲನೇ ಒಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ ಆರ್ಥಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಂಖ್ಯಾಶಾಸ್ತ್ರ ಸಹಾಯಕಾರಿಯಾಗಿದೆ. ಆರ್ಥಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಅಂದ್ರೆ ದೇಶದಲ್ಲಿ ವಿವಿಧ ರೀತಿಯಾದಂತಹ ಆರ್ಥಿಕ ಸಮಸ್ಯೆಗಳನ್ನು ನಾವು ಕಾಣ್ತೀವಿ. ಯಾವ್ಯಾವಪ್ಪ ಅಂತ ಹೇಳಿದ್ರೆ ಬಡತನ, ನಿರುದ್ಯೋಗ, ಆಹಾರದ ಸಮಸ್ಯೆ, ಗೊತ್ತಾಯ್ತಾ? ಅದೇ ರೀತಿ ಪ್ರಾದೇಶಿಕ ಅಸಮತೋಲನ, ಈ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ನಾವು ಕಾಣ್ತೀವಿ. ಈ ಸಮಸ್ಯೆಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಂಖ್ಯಾಶಾಸ್ತ್ರ ಬೇಕು. ಹೇಗೆ ಸಂಖ್ಯಾಶಾಸ್ತ್ರವನ್ನು ಉಪಯೋಗ ಮಾಡ್ತೀವಿ ಅಂತ ಹೇಳಿದ್ರೆ ಬಡತನ ಇದೆ ಅಂತ ಹೇಳಿದ್ರೆ ಒಂದು ದೇಶದ ಎಲ್ಲ ಪ್ರದೇಶದಲ್ಲಿ ಬಡತನ ಇರಲ್ಲ, ಎಲ್ಲ ಜನರಲ್ಲಿ ಬಡತನ ಇರಲ್ಲ. ಹಾಗಾಗಿ 100ಕ್ಕೆ ಎಷ್ಟು ಜನರಲ್ಲಿ ಬಡತನ ಇದೆ ಅನ್ನೋದನ್ನು ಫಸ್ಟ್ ಮಾಪನ ಮಾಡಬೇಕಾಗುತ್ತೆ. ನಮ್ಮ ಭಾರತದಲ್ಲಿ 100ಕ್ಕೆ ಈಗ 11ರಷ್ಟು ಪ್ರಮಾಣದಲ್ಲಿ ಬಡತನ ಇದೆ. ಹಾಗಾದ್ರೆ 11 ಅನ್ನೋದೇನು? ಸಂಖ್ಯಾಶಾಸ್ತ್ರ. ಈ ಬಡತನದ ಸಮಸ್ಯೆಯನ್ನು ನಾವು ಅರ್ಥ ಮಾಡಿಕೊಳ್ಳೋದು ಸಂಖ್ಯೆಗಳ ಮೂಲಕ. ಹಾಗಾಗಿ ಈ ಸಂಖ್ಯಾಶಾಸ್ತ್ರದ ಅಧ್ಯಯನ ಏನಿದೆ, ಅದೇ ರೀತಿ ನಿರುದ್ಯೋಗ ಎಷ್ಟಿದೆ, ನಮ್ಮ ದೇಶದ ಆದಾಯ ಕಡಿಮೆ ಆಗ್ತಿದೆ, ಜನರು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಿದೆ, ಈ ರೀತಿ ಒಂದು ದೇಶದ ವಿವಿಧ ಆರ್ಥಿಕ ಸಮಸ್ಯೆಗಳು ಅಂದ್ರೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಲು ಈ ಸಂಖ್ಯಾಶಾಸ್ತ್ರ ಬಹಳ ಮಹತ್ವಪೂರ್ಣವಾದಂತಹ ಪಾತ್ರವನ್ನು ವಹಿಸುತ್ತೆ. ಎರಡನೇದಾಗಿ ಆರ್ಥಿಕ ಸಂಗತಿಗಳನ್ನು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸಲು ಸಹಾಯ ಮಾಡುತ್ತದೆ. ಸಂಖ್ಯಾಶಾಸ್ತ್ರದ ಮತ್ತೊಂದು ಪ್ರಮುಖವಾದಂತಹ ಅನುಕೂಲ, ಪ್ರಾಮುಖ್ಯತೆ ಅಥವಾ ಉಪಯೋಗ ಏನಪ್ಪಾ ಅಂತ ಹೇಳಿದ್ರೆ ಆರ್ಥಿಕ ಸಂಗತಿಗಳು ಅಂದ್ರೆ ಹಣಕಾಸಿನ ಸಂಗತಿಗಳನ್ನು ಸಂಕ್ಷಿಪ್ತ ಅಂತ ಹೇಳಿದ್ರೆ ನಿರ್ದಿಷ್ಟ ಇಷ್ಟೇ ಅಂತೇಳಿ ಹೇಳಿದ್ರು. ಅದೇ ರೀತಿ ನಿರ್ದಿಷ್ಟ ರೂಪದಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಎಂಬುದನ್ನು ತಿಳಿಸೋದಕ್ಕೆ ನಿರೂಪಿಸಲು ಈ ಸಂಖ್ಯಾಶಾಸ್ತ್ರ ಸಹಾಯಕಾರಿ ಆಗಿದೆ. ಸಾಮಾನ್ಯವಾಗಿ ಆರ್ಥಿಕ ಚಟುವಟಿಕೆಗಳನ್ನು ಅಥವಾ ಹಣಕಾಸಿನ ಚಟುವಟಿಕೆಗಳನ್ನು ನಾವು ನಿರೂಪಿಸುವಾಗ ಕೆಲವೊಂದು ಅಂದಾಜುಗಳನ್ನು ಹೇಳ್ತೀವಿ, ಕೆಲವೊಂದು ನಿರ್ದಿಷ್ಟ ಇಷ್ಟೇ ಇತ್ತು ಅಂತೇಳಿ ನಾವು ಹೇಳ್ತೀವಿ. ಹಾಗಾಗಿ ಇಲ್ಲಿ ಫಾರ್ ಎಕ್ಸಾಂಪಲ್ ಉತ್ಪಾದನೆ ಎಷ್ಟಾಯ್ತು ಈ ವರ್ಷದಲ್ಲಿ? 150 ಮಿಲಿಯನ್ ಟನ್ನಿನಷ್ಟು ಆಹಾರದ ಉತ್ಪಾದನೆ ಆಗಿದೆ. ಉದ್ಯೋಗ ಎಷ್ಟರಷ್ಟು ಹೆಚ್ಚಾಗಿದೆ? 4% ಹೆಚ್ಚಾಗಿದೆ. 4 ಅನ್ನೋದು ನಿರ್ದಿಷ್ಟತೆಯನ್ನು ಸೂಚಿಸುತ್ತೆ. ಸುಮಾರು ಅಂದಾಜು ಅಂತ ಹೇಳಿದ್ರೆ ನಿರ್ದಿಷ್ಟತೆಯನ್ನು ಕೊಡಲ್ಲ. ಆದ್ರೆ ಅರ್ಥಶಾಸ್ತ್ರದ ಅನೇಕ ಅಂಶಗಳು, ಲಾಭ ಆಗಿರ್ಬೋದು, ಹೂಡಿಕೆ ಆಗಿರ್ಬೋದು, ವೆಚ್ಚ ಆಗಿರ್ಬೋದು, ಒಂದು ದೇಶದ ಆದಾಯ ಆಗಿರ್ಬೋದು, ಒಂದು ದೇಶದ ಜನರ ಪ್ರತಿ ವ್ಯಕ್ತಿಯ ತಲಾ ಆದಾಯ ಆಗಿರ್ಬೋದು, ಇವೆಲ್ಲವುಗಳನ್ನು ನಾವು ಸಂಕ್ಷಿಪ್ತ ರೂಪದಲ್ಲಿ ಅಧ್ಯಯನ ಮಾಡೋದಕ್ಕೆ ಅರ್ಥಶಾಸ್ತ್ರ ಅನ್ನೋದು
ಸಂಖ್ಯಾಶಾಸ್ತ್ರ ಅನ್ನೋದು ಸಹಾಯಕಾರಿ ಆಗಿದೆ. ನೆಕ್ಸ್ಟ್ ಮೂರನೇದಾಗಿರುವಂತ ಒಂದು ಪ್ರಾಮುಖ್ಯತೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಸಾಂದ್ರೀಕೃತ ಗುಂಪು ದತ್ತಾಂಶಗಳನ್ನು ಕೆಲವೇ ಸಂಖ್ಯಾ ರೂಪದ ಅಳತೆಗಳನ್ನಾಗಿ ಸಾಂದ್ರೀಕೃತ ಗುಂಪು ದತ್ತಾಂಶಗಳನ್ನು ಕೆಲವೇ ಸಂಖ್ಯಾ ರೂಪದ ಅಳತೆಗಳನ್ನಾಗಿ ವಿವರಿಸಲು ಸಹಾಯ. ಈ ಸಂಖ್ಯಾಶಾಸ್ತ್ರದ ಮತ್ತೊಂದು ಪ್ರಮುಖವಾದಂತಹ ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಸಾಂದ್ರೀಕೃತ ಗುಂಪು ದತ್ತಾಂಶಗಳು ಅಂದ್ರೆ ಈಗಾಗಲೇ ಸಂಗ್ರಹಣೆ ಮಾಡಿದಂತಹ ಗುಂಪು ದತ್ತಾಂಶಗಳನ್ನು ಕೆಲವೇ ಸಂಖ್ಯಾ ರೂಪದ ಅಳತೆಗಳನ್ನಾಗಿ ವಿವರಿಸಲು ಸಹಾಯ. ಅಂದ್ರೆ ಇದರ ಅರ್ಥ ಇಷ್ಟೇ, ದೊಡ್ಡ ಪ್ರಮಾಣದ ಅಂಕಿಅಂಶಗಳು ಇದ್ದಾಗ ಅವುಗಳನ್ನ ಈ ಸಂಖ್ಯಾಶಾಸ್ತ್ರದ ಮೂಲಕ ಬಹಳ ಸುಲಭವಾಗಿ ಅರ್ಥ ಆಗುವ ರೀತಿಯಲ್ಲಿ ನಾವು ವಿವರಿಸಬಹುದು. ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ. ಒಂದು ಹಳ್ಳಿ ಇರುತ್ತೆ, ಆ ಹಳ್ಳಿಯಲ್ಲಿ ಒಂದು 100 ಕುಟುಂಬಗಳಿರುತ್ತೆ. ಆ 100 ಕುಟುಂಬಗಳು ಪ್ರತಿದಿನ ಇಷ್ಟು ಆದಾಯವನ್ನು ಸಂಗ್ರಹಣೆ ಮಾಡ್ತಾ ಹೋಗ್ತವೆ. ಒಂದೊಂದು ಕುಟುಂಬ ಒಂದೊಂದು ರೀತಿಯಲ್ಲಿ ಆದಾಯವನ್ನು ಸಂಗ್ರಹಣೆ ಮಾಡ್ತಾ ಹೋಗ್ತವೆ. 100 ಕುಟುಂಬಗಳ ಆದಾಯವನ್ನು ಸಪರೇಟ್ ಆಗಿ ನಾವು ಅಧ್ಯಯನ ಮಾಡಿದ್ರೆ ಅದು ಬಹಳ ಟೈಮ್ ಜಾಸ್ತಿ ಆಗುತ್ತೆ, ಕಾಸ್ಟ್ನು ಸಹ ಜಾಸ್ತಿ ಆಗುತ್ತೆ. ಹೌದಾ? ಹಾಗಾಗಿ ಇದನ್ನು ಬಹಳ ಸುಲಭವಾಗಿ ಕಂಡುಹಿಡಿಯೋದು ಹೇಗೆ ನೋಡ್ರಿ. 0 ಇಂದ 100 ರೂಪಾಯಿ ಆದಾಯವನ್ನು ಗಳಿಸುವ ಕುಟುಂಬಗಳ ಸಂಖ್ಯೆಯನ್ನು ನಾವು ಬರೀತೀವಿ. 100 ರಿಂದ 200 ರೂಪಾಯಿ ಆದಾಯವನ್ನು ಗಳಿಸುವಂತಹ ಕುಟುಂಬಗಳ ಸಂಖ್ಯೆಯನ್ನು ನಾವು ಬರೀತೀವಿ. ಹೌದಾ? 200 ರಿಂದ 500 ರೂಪಾಯಿ ಆದಾಯವನ್ನು ಗಳಿಸುವ ಕುಟುಂಬಗಳ ಸಂಖ್ಯೆಯನ್ನು ನಾವು ಇದೇನ್ ಮಾಡ್ತೀವಿ ನೋಡ್ರಿ. 100 ಕುಟುಂಬಗಳ ಆದಾಯವನ್ನು ಕೆಲವೇ ಒಂದು ಅಂಕಿಅಂಶಗಳ ಮೂಲಕ ನಾವು ಸುಲಭವಾಗಿ ಗುರುತಿಸೋದಕ್ಕೆ ಸಹಾಯಕಾರಿ ಆಗುತ್ತೆ. ಇದು ಸಂಖ್ಯಾಶಾಸ್ತ್ರದ ಮತ್ತೊಂದು ಮಹತ್ವ. ಈಗ 4 ಮಾರ್ಕ್ಸ್ಗೆ ಪ್ರಶ್ನೆ ಇದು ಇರುತ್ತೆ. ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಸಂಖ್ಯಾಶಾಸ್ತ್ರವು ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಸಂಖ್ಯಾಶಾಸ್ತ್ರವು ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ನೋಡ್ರಿ, ಈ ಸಂಖ್ಯಾಶಾಸ್ತ್ರ ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧ, ಬೆಲೆ ಮತ್ತು ಬೇಡಿಕೆ. ಬೇಡಿಕೆ ನೀವು ಸೆಕೆಂಡ್ PUC ಕಲಿತೀರಾ. ಬೇಡಿಕೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳೋದನ್ನ ನಾವೇನಂತ ಹೇಳಿ ಕರಿತೀವಿ, ಬೇಡಿಕೆ ಅಂತ ಹೇಳಿ ಕರಿತೀವಿ. ಹಾಗಾಗಿ ಬೆಲೆ ಮತ್ತು ಬೇಡಿಕೆ ಅಂದ್ರೆ ಬೆಲೆ ಮತ್ತು ಕೊಂಡುಕೊಳ್ಳೋದು, ಬೆಲೆ ಮತ್ತು ಪೂರೈಕೆ ಅಂದ್ರೆ ವಸ್ತುವಿನ ಬೆಲೆ, ಪೂರೈಕೆ ಅಂದ್ರೆ ಮಾರಾಟ ಅಂತ ಹೇಳಿ. ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ಮಾರಾಟ ಮಾಡಿದ್ರೆ ಅದನ್ನ ನಾವೇನಂತ ಹೇಳಿ ಕರಿತೀವಿ, ಪೂರೈಕೆ ಅಂತ ಹೇಳಿ ಕರಿತೀವಿ. ಈಗ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ. ಬೆಲೆ ಹೆಚ್ಚಾದಾಗ ಬೇಡಿಕೆ ಅಂದ್ರೆ ಕೊಂಡುಕೊಳ್ಳೋದು ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ, ಕೊಂಡುಕೊಳ್ಳೋದು ಹೆಚ್ಚಾಗುತ್ತೆ. ಹೌದಾ? ಈಗ ಬೆಲೆ ಎಷ್ಟು ಹೆಚ್ಚಾದಾಗ ಬೇಡಿಕೆ ಕೊಂಡುಕೊಳ್ಳೋದು ಎಷ್ಟು ಕಡಿಮೆ ಆಯಿತು? ಯಾವ್ದ್ರ ಮೂಲಕ? ಸಂಖ್ಯೆಗಳ ಮೂಲಕ ನಾವು ಅದನ್ನ ವಿವರಿಸ್ತೀವಿ. ಅದೇ ರೀತಿ ಪೂರೈಕೆ, ಬೆಲೆ ಮತ್ತು ಪೂರೈಕೆ, ದೇರ್ ಇಸ್ ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಪ್ರೈಸ್ ಅಂಡ್ ಸಪ್ಲೈ. ಬೆಲೆ ಮತ್ತು ಪೂರೈಕೆಗಳ ನಡುವೆ ಸಂಬಂಧ ಹೇಗಿದೆ? ಹೆಚ್ಚಾಗಿದೆ. ಬೆಲೆ ಹೆಚ್ಚಾಗಿದ್ರೆ ಪೂರೈಕೆ ಹೆಚ್ಚಾಗುತ್ತೆ. ಕಾರಣ ಇಷ್ಟೇ, ಬೆಲೆ ಹೆಚ್ಚಾಗಿರೋದ್ರಿಂದಾಗಿ ವಸ್ತುಗಳನ್ನು ಮಾರಾಟ ಮಾಡಿದ್ರೆ ಲಾಭ ಸಿಗುತ್ತೆ ಅಂತ ಹೇಳಿ ಮಾರಾಟಗಾರರು ಏನ್ ಮಾಡ್ತಾರೆ? ಹೆಚ್ಚು ಸರಕುಗಳನ್ನು ಮಾರಾಟ ಮಾಡ್ತಾರೆ. ಪೂರೈಕೆ ಅಂದ್ರೆ ಏನಿಲ್ಲಿ ಉತ್ಪಾದನೆ ಅಥವಾ ಮಾರಾಟ ಅಂತೇಳಿ ಕರಿತೀವಿ. ಇದ್ರ ಜೊತೆಗೆ ಬೆಲೆ ಕಡಿಮೆ ಆಯಿತು,
ಆಗ ಪೂರೈಕೆ ಕಡಿಮೆ ಆಗುತ್ತೆ, ಮಾರಾಟ ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಇದ್ದಾಗ ಲಾಭ ಕಡಿಮೆ ಆಗುತ್ತೆ ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಮಾರಾಟದ ಪ್ರಮಾಣವನ್ನು ಕಡಿಮೆ ಮಾಡ್ತಾರೆ. ಹೀಗೆ ಸಂಖ್ಯಾಶಾಸ್ತ್ರ ವಿವಿಧ ಆರ್ಥಿಕ ಸಂಗತಿಗಳ ನಡುವಿನ ಸಂಬಂಧವನ್ನು ವಿವರಿಸಿ ಬೆಲೆ ಬೇಡಿಕೆ, ಬೆಲೆ ಪೂರೈಕೆ, ಅದೇ ರೀತಿ ಉದ್ಯೋಗ ಮತ್ತು ಆದಾಯ. ಇಲ್ಲಿ ಉದ್ಯೋಗ ಹೆಚ್ಚಾದ್ರೆ ಆದಾಯ ಹೆಚ್ಚಾಗುತ್ತೆ, ಉದ್ಯೋಗ ಕಡಿಮೆ ಆದ್ರೆ ಆದಾಯ ಕಡಿಮೆ ಆಗುತ್ತೆ. ಈ ರೀತಿ ವಿವಿಧ ಆರ್ಥಿಕ ಚಟುವಟಿಕೆಗಳ ನಡುವಿನ ಆ ಸಂಬಂಧವನ್ನು ಇದು ವಿವರಿಸುತ್ತೆ. ಇಲ್ಲಿ ಕೊನೆಯದಾಗಿ ಒಂದು ಆರ್ಥಿಕ ಸಂಗತಿಯು ಇನ್ನೊಂದು ಆರ್ಥಿಕ ಸಂಗತಿಯ ಬದಲಾವಣೆಗೆ ಕಾರಣವಾಗುತ್ತದೆ ಎಂಬುದನ್ನು ತಿಳಿಸುತ್ತೆ. ನೋಡ್ರಿ, ಒಂದು ಆರ್ಥಿಕ ಸಂಗತಿಯು ಮತ್ತೊಂದು ಆರ್ಥಿಕ ಸಂಗತಿಯ ಬದಲಾವಣೆಗೆ ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ತಿಳ್ಕೊಳ್ಳಿ. ಸಾಮಾನ್ಯವಾಗಿ ಒಂದು ಆರ್ಥಿಕ ಸಂಗತಿಯಿಂದ ಮತ್ತೊಂದು ಆರ್ಥಿಕ ಸಂಗತಿಯು ಬದಲಾವಣೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬೆಲೆಯ ಬದಲಾವಣೆಯ ಕಾರಣದಿಂದಾಗಿ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತದೆ. ಈಗ ಆರ್ಥಿಕ ಸಂಗತಿ, ಒಂದು ಆರ್ಥಿಕ ಸಂಗತಿ ಬೆಲೆ, ಮತ್ತೊಂದು ಆರ್ಥಿಕ ಸಂಗತಿ ಬೇಡಿಕೆ. ಇಲ್ಲಿ ಬೆಲೆಯಲ್ಲಿ ಬದಲಾವಣೆಯಾದಾಗ ಬೇಡಿಕೆ ಅಥವಾ ಕೊಂಡುಕೊಳ್ಳುವಿಕೆಯಲ್ಲಿ ಎಷ್ಟು ಬದಲಾವಣೆ ಆಯಿತು, ಬೆಲೆಯಲ್ಲಿ ಬದಲಾವಣೆ ಆದಾಗ ಪೂರೈಕೆಯಲ್ಲಿ ಎಷ್ಟು ಬದಲಾವಣೆ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಅದನ್ನೇ ಒಂದು ಆರ್ಥಿಕ ಸಂಗತಿಯ ಬದಲಾವಣೆಯಿಂದಾಗಿ, ಅಂದ್ರೆ ಬೆಲೆಯಿಂದಾಗಿ ಮತ್ತೊಂದು ಆರ್ಥಿಕ ಸಂಗತಿ ಹೇಗೆ ಬದಲಾವಣೆ ಆಗುತ್ತೆ, ಬೇಡಿಕೆ ಅಥವಾ ಪೂರೈಕೆ, ಮಾರಾಟ ಅಥವಾ ಕೊಳ್ಳುವಿಕೆಯಲ್ಲಿ ಏನು ಬದಲಾವಣೆ ಆಗುತ್ತೆ ಎಂಬುದನ್ನು ನಾವು ಸಂಖ್ಯಾಶಾಸ್ತ್ರದಿಂದ ಸುಲಭವಾಗಿ ತಿಳಿಯಬಹುದು. ಕೊನೆಯದಾಗಿ ಯೋಜನೆಗಳು ಮತ್ತು ನೀತಿಗಳನ್ನು ರೂಪಿಸಲು ಸಹಾಯ. ನೋಡ್ರಿ, ಇಲ್ಲಿ ಕಂಪ್ಲೀಟ್ ಆಗಿದೆ. ನಾನು ಇಲ್ಲಿ 6ನೇ ಪಾಯಿಂಟ್ ಇಲ್ಲಿ ಬರೀತೀನಿ. ಯೋಜನೆಗಳು ಮತ್ತು ನೀತಿಗಳನ್ನು ರೂಪಿಸಲು ಸಹಾಯ. ನೋಡ್ರಿ, ಅಂಕಿ ಅಂಶಗಳು ಅಥವಾ ಸಂಖ್ಯಾಶಾಸ್ತ್ರವನ್ನು ನಾವು ವಿವಿಧ ಆರ್ಥಿಕ ಯೋಜನೆಗಳನ್ನು ರೂಪಿಸುವಾಗ, ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳಿದೆ. ಈಗಾಗಲೇ 2017ಕ್ಕೆ 12ನೇ ಪಂಚವಾರ್ಷಿಕ ಯೋಜನೆ ಕಂಪ್ಲೀಟ್ ಆಯಿತು. ಈಗ ನಮ್ಮ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರದ್ದು ಮಾಡಿ ಅದರ ಬದಲಾಗಿ ನೀತಿ ಆಯೋಗ ಎನ್ನುವಂತಹ ಜಾರಿಗೆ ತಂದು ಅದರಲ್ಲಿ ಮಿಲಿಯನ್